ಅದಕ್ಕೆ ಹೇಳಿದ್ರು. ರೈತರ ಹೋರಾಟಕ್ಕೆ, ಮಹಿಳೆಯರ ಹೋರಾಟಕ್ಕೆ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಕೆರೆ, ನಮ್ಮ ಹಕ್ಕು. ಬಿಡುವುದಿಲ್ಲ 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 ಬಿಡುವುದಿಲ್ಲ. ಹಣವನ್ನಾದರೂ ಬಿಟ್ಟೆವು, ಹಣವನ್ನಾದರೂ ಬಿಟ್ಟೆವು. ರೈತ ವಿರೋಧಿ ಶಾಸಕರಿಗೆ ಗೂಂಡಾಗಿರಿ ಶಾಸಕರಿಗೆ, ಮಲತಾಯಿ ಧೋರಣೆ ತೋರುವ ಶಾಸಕರಿಗೆ, ಗೂಂಡಾಗಿರಿ ದರ್ಪ ಮಾಡುವ ಶಾಸಕರಿಗೆ, ಮಲತಾಯಿ ಧೋರಣೆ ತೋರುವ ಶಾಸಕರಿಗೆ, ಕಿವಿ ಕೇಳಿಸದ ಶಾಸಕರಿಗೆ, ರೈತರ ಗೋಳು ಕೇಳಿಸದ ಶಾಸಕರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏನಿವತ್ತು ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರ ಹೋರಾಟದ 7ನೇ ದಿನದ ಭಾಗವಾಗಿ ಇವತ್ತು ವಾಡಸಹಳ್ಳಿ ಗ್ರಾಮ ಪಂಚಾಯಿತಿ ಪಕ್ಕದ ಗ್ರಾಮ ಪಂಚಾಯಿತಿ ಆಗಿರತಕ್ಕಂಥ ಗುಂಡ್ಲಕೊತ್ತೂರು ಗ್ರಾಮ ಪಂಚಾಯಿತಿ ರೈತರು, ಯುವಜನರು, ರೈತ ಮಹಿಳೆಯರು ಇವತ್ತು ಈ ಒಂದು 7ನೇ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟವನ್ನು ಕೂಡ ಯಶಸ್ವಿ ಮಾಡಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ಮಾನ್ಯ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವಿಜಯೇಂದ್ರ ಅವರು ಬಂದಿದ್ದರು. ಅವರು ಕೂಡ ನಮ್ಮ ಒಂದು ಮನವಿಯನ್ನು ಹೋಗೊಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಿ ಏನಿವಾಗ ವಿಧಾನಸಭೆ ಅಧಿವೇಶನ ನಡೀತಾ ಇದೆಯಲ್ಲ, ಆ ಅಧಿವೇಶನದಲ್ಲಿ ನಾನು ಕೂಡ ಇದರ ಭಾಗವಾಗಿ ನಾನೊಂದು ಕೂಗನ್ನು ಎಬ್ಬಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ನಿಮಗೆ ಖಂಡಿತವಾಗಿಯೂ ನಾನು ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಸೊ ಆ ಕಾರಣದಿಂದ ನಾವು ಇನ್ನೂ ಈ ಹೋರಾಟವನ್ನು ಏನಿವತ್ತು ಈ ದಪ್ಪತೆ ಚರ್ಮ ಅಂತ ಹೇಳ್ತಿರಲ್ಲ, ಆ ಥರ ಇದೆ ನಮ್ಮ ಶಾಸಕಾಂಗ, ರಾಜ್ಯಾಂಗ. ಆಯಿತು, ನಾವು ಕಾದು ನೋಡ್ತಾ ಇದ್ದೇವೆ. ಈ ಹೋರಾಟನ ನಾವು ಇಲ್ಲಿಗೆ ಮುಕ್ತಾಯ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಹೋರಾಟವನ್ನು ವಿಧಾನಸೌಧ ಮುತ್ತಿಗೆ ಹಾಕಬೇಕು ಕೂಡ ನಾವು ತಯಾರಿ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಶಾಸಕರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಪಾದಯಾತ್ರೆ ಮಾಡಿದ ದಿನದಂದು ಇದೇ ತಿಂಗಳ 6ನೇ ತಾರೀಕು AC ಸರ್ ಮತ್ತು ಇಲ್ಲಿ ತಹಶೀಲ್ದಾರ್ ಅವರು ಬಂದು ಅವತ್ತು ನಮ್ಮ ಒಂದು ಮೆಮೊರಂಡಮ್ ತಗೊಂಡು ಹೋಗಿರ್ತಾರೆ. ಆಮೇಲೆ DSP ಸರ್ ಇರ್ಬೋದು, ಇಲ್ಲಿ ಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಬಂದು ನಮಗೆ ಮಾತಾಡೋಗಿದ್ದಾರೆ ವಿನಃ ಯಾವುದೇ ಅಧಿಕಾರಿಗಳಿಂದ ನಮಗೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಈ ದಿನ ವಿಧುರಾಶ್ವತ್ಥಕ್ಕೆ ತ್ರಿರಂಗ ಯಾತ್ರೆ ಒಂದು ಕಾರ್ಯಕ್ರಮಕ್ಕೆ BJPಯ ರಾಜ್ಯಾಧ್ಯಕ್ಷರಾದ BS ವಿಜೇಂದ್ರ ಅವರು ಬರ್ತಿದ್ದರು. ಅವ್ರಿಗೂ ಸಹಿತ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ನಮ್ಮೊಂದು ಸಮಸ್ಯೆ ಬಗ್ಗೆ ಅವ್ರಿಗೆ ವಿಸ್ತಾರವಾಗಿ ತಿಳಿಸಿದ್ದೀವಿ. ನಮ್ಮ ಸಮಸ್ಯೆಯನ್ನು ಅವರು ವಿಧಾನಸೌಧ ಅಧಿವೇಶನದಲ್ಲೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತೀವಿ ಅಂತ ಅವ್ರು ನಮ್ಗೆ ಭರವಸೆ ನೀಡಿದ್ದಾರೆ. ಮುಂದೆ ಕಾದು ನೋಡ್ತಿದ್ದೀವಿ. ಇದೇ ಥರ ನಮ್ಗೆ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ, ಶಾಸಕರ ಕಡೆ ಇರ್ಬೋದು, ನಮ್ಮ ಕಾರ್ಯಾಂಗ ಕಡೆಯಿಂದ ಏನು ನಮಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದರೆ ನಮ್ಮ ಒಂದು ಹೋರಾಟ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಆಗಿರ್ಬೋದು. ಇನ್ನು ನಾವಿಲ್ಲಿ ಹೋರಾಟ ಮಾಡೋಕ್ಕೆ ದಿನ ಬಂದುಬಿಟ್ಟು ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಇಲ್ಲಿ ಇರೋಕ್ಕಾಗಲ್ಲ. ಎಲ್ಲ ನಮ್ಮ ರೈತ ಬಾಂಧವರೆಲ್ಲೂ ಕುರಿಗಳು, ಮೇಕೆಗಳು, ಆಡುಗಳು, ಹಸುಗಳು ಎಲ್ಲ ಕರ್ಕೊಂಡು ಬಂದು ಇಲ್ಲೇ ಮೇವಿಗೆ ಹಾಕ್ಕೊಂಡು ಊಟ ಗೀಟ ಮಾಡಿಕೊಂಡು ನಾವು ಇಲ್ಲೇ ಧರಣಿ ಕೂರಬೇಕಂತ ನೋಡ್ತಾ ಇದ್ದೀವಿ. ನೋಡೋಣ, ಅವರು ನಮ್ಮ ಸಹನೆಯನ್ನು ಪರೀಕ್ಷೆ ಮಾಡ್ತಿದ್ದಾರೆ. ರೈತರ ಗಟ್ಟಿನ ಇಲ್ಲ ಇಲ್ಲಿ ಒಂದು ಬಲಿಷ್ಠ ಏನು ಹೇಳ್ತಾರಪ್ಪ, ಬಲಿಷ್ಠ ರಾಜ್ಯಾಂಗ, ಶಾಸಕಾಂಗ ಗಟ್ಟಿನ ಮುಂದಿನ ದಿನಗಳಲ್ಲಿ ನಮ್ಮ ಪ್ರತಿಭಟನೆಗಳ ಮೂಲಕವೇ ನಾವು ಅವರಿಗೆ ಪ್ರತಿಕ್ರಿಯೆ ಕೊಡ್ತೀವಿ. ಕೆರೆ ವಿಚಾರ ಸಾರ್ವಜನಿಕವಾಗಿ ಉಳಿಸ್ಕೊಂಡು ಸಾರ್ವಜನಿಕರು ಕಾಪಾಡಿಕೊಳ್ಳಿ, ರೈತರು ಕಾಪಾಡಿಕೊಳ್ಳಿ, ದಲಿತರು ಕಾಪಾಡಿಕೊಳ್ಳಿ, ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಕಾಪಾಡಿಕೊಳ್ಳಿ ಅಂತಲೇ ಕಾಪಾಡ್ಕೊತ ಬಂದ್ವಿ. ಈಗ ಅದು ಹೇಗೆ ಒಂದು ರಾಕ್ಷಸನ ಕಣ್ಣು ಬಿತ್ತೋ ಗೊತ್ತಿಲ್ಲ. ದುಡ್ಡು ಲಪಟಾಯಿಸಕ್ಕೆ ಬಿಸ್ನೆಸ್ಸಾಗಿ ಬಂದಿರತಕ್ಕಂಥ ಒಬ್ಬ ಪುಟ್ಟಸ್ವಾಮಿ ಗೌಡ ಶಾಸಕರು ಇವತ್ತು ಆ ದುಡ್ಡು ಲಪಟಾಯಿಸಕ್ಕೆ 68 ಕೋಟಿ ದುಡ್ಡು ಅನುದಾನ ಸರ್ಕಾರದ ಒಳಗಡೆ ಸೇರಿಸ್ಕೊಂಡು ಕಬಳಿಸೋಕ್ಕೆ ಅದನ್ನು ನಮ್ಮ ನೀರು ಯಾರೂ ಕೇಳಿರಲಿಲ್ಲ. ಶಾಸಕರಾಗಲಿ ಅವರು ಸಾರ್ವಜನಿಕವಾಗಿ ನಮ್ಮ ಗೌರಿಬಿದನೂರು ಭಾಗದ ಜನ ಕೇಳಿರಲಿಲ್ಲ. ನಮಗೆ ನಮ್ಮ ನೀರು ಸಾಕಾಗಿತ್ತು, ನಮ್ಮ ರೈತರಿಗೂ ಸಾಕಾಗಿತ್ತು. ಬೆಳೆ ಬೆಳ್ಕೊಂಡು ಅಷ್ಟೋ ಇಷ್ಟೋ ನಾವು ಜೀವನ ಮಾಡ್ತಾಯಿದ್ವಿ. ಆ ಜೀವನ ಕೂಡ ಕಸಿತಾ ಇದ್ದಾನೆ.
ದುಡ್ಡೊಂದು ಲಪ್ಟ ಹೊಡಿ ಇದು ಮಾಡ್ತಾ ಇದ್ದಾನೆ. ಅದಕ್ಕೆ ಯಾವುದೇ ಕಾರಣಕ್ಕೆ ಸರ್ಕಾರ ಎಷ್ಟೇ ಅದಕ್ಕೆ ಸಪೋರ್ಟ್ ಕೊಟ್ಟರು ನಾವಂತೂ ರೈತರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಪ್ರಾಣ ಕೊಟ್ಟಾದರೂ ನೀರು ಉಳಿಸ್ಕೊಳ್ತೇವೆ ವಿನಃ ಆತನ ಧೋರಣೆ ಅದರ ದಿಮಾಕು ಧಿಕ್ಕರಿಸುತ್ತೇವೆ ರೈತರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ವಾಮಿ.